ಅಲ್ಲಿಗೆ ಗೊತ್ತಾಗುತ್ತೆ ಅವ್ರು ಮಾನಸಿಕ ದೈಹಿಕವಾಗಿ ಬಿ ಜೆ ಪಿಲಿದ್ರು ಕೂಡ ಮಾನಸಿಕವಾಗಿ ಸಿದ್ದರಾಮಯ್ಯ ಅವರ ಅಡಿಯಾಳಾಗಿದ್ರು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಓಕೆ, ಒಂದಷ್ಟು ಪ್ರಶ್ನೆಗಳು ಕಾಂಗ್ರೆಸ್ ಕಡೆಯಿಂದ ನಿಮ್ಮ ದಾಖಲಾತಿಗಳ ವೆರಿಫಿಕೇಶನ್ಗೆ ಅನ್ನೋ ರೀತಿಯಲ್ಲಿ ಆಗಿದೆ. 10 ಪ್ರಶ್ನೆಗಳನ್ನು ನಿಮ್ಮನ್ನು ಕ್ವಿಕ್ಕಾಗಿ ಕೇಳ್ತಾ ಹೋಗ್ತೀನಿ, ಉತ್ತರ ಬೇಕು. ಡಾಕ್ಯುಮೆಂಟ್ಸ್ ಇದ್ರೆ ಅದಕ್ಕೆ ಪೂರಕವಾಗಿ ತೋರಿಸ್ತಾ ಹೋಗಿ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ತನ್ನಿ. ಮೊದಲನೇ ಪ್ರಶ್ನೆನ ಸರ್ವೆ ನಂಬರ್ 464ರ ಸಂಬಂಧ 2004ರಲ್ಲಿ ದೇವರಾಜು ಅಂದ್ರೆ ಮೂಲ ಮಾಲೀಕರ ನಿಂಗ ಅವರ ಮಗ ದೇವರಾಜು ಅವ್ರಿಗೆ ಯಾವುದೇ ಹಕ್ಕು ಇರಲಿಲ್ಲ ಅಂತ ಹೇಳಿ ನೀವೇನು ವಾದ ಮಂಡಿಸ್ತಿದ್ದೀರಿ? ಯಾವ ದಾಖಲೆ ಆಧಾರದ ಮೇಲೆ ಇದನ್ನು ಹೇಳ್ತಿದ್ದೀರಿ? 2004ರಲ್ಲಿ ಸಿದ್ದರಾಮಯ್ಯನವರ ಬಾಮೈದನಿಗೆ ಈ ಸೈಟ್ ಮಾರಾಟ ಆಗುತ್ತೆ. ಮಾರಾಟ ಮಾಡ್ಲಿಕ್ಕೆ ದೇವರಾಜು ಅವರಿಗೆ ಹಕ್ಕೇ ಇರಲಿಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂತ? ಮೇಡಮ್, ಇದು ರಾಜ್ಯದ ಜನತೆಗೆ ನಾನು ಈ ದಾಖಲೆಗಳನ್ನು ತೋರಿಸ್ತಾ ಇದ್ದೀನಿ. ಇದು ಹಕ್ಕು ಖುಲಾಸೆ ಪತ್ರ. ಸಾಧ್ಯ ಆದ್ರೆ ಝೂಮ್ ಮಾಡಿ, ಸಾಧ್ಯ ಆದ್ರೆ ಹಕ್ಕು ಖುಲಾಸೆ ಪತ್ರ ತೋರಿಸಿ ಸರ್ ಇನ್ನೊಂದ್ಸತಿ. 1960